ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹ ಲ್ಯಾಂಡು 18 ಎಕರೆ 20 ಗುಂಟೆ ಇದೆ ಸ್ನೇಹಿತರೆ. 18 ಎಕರೆ 20 ಗುಂಟೆ ಇದೆ. ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ನಿಮಗೆ ಇದು ಪ್ಯೂರ್ ರೆಡ್ ಸಾಯಿಲ್ ಲ್ಯಾಂಡ್. ನಿಮಗೆ ತುಂಬ ಚೆನ್ನಾಗಿದೆ. ಲ್ಯಾಂಡ್ ವರ್ತ್ ಕಡಿಮೆ ವರ್ಕು, ಅದೇ ಗಿಡಗಳು ಬೆಳ್ಕೊಂಡಿದ್ದಾವೆ. ಅಲ್ಲಲ್ಲಿ ಒಂದೊಂದು ಗಿಡಗಳಿದ್ದಾವೆ. ಇಲ್ಲಿ ಬಂಡೆಗಳೆಲ್ಲ ಕಿಳಿಸಿ ಮಡಗಿದ್ದಾರೆ. ಅವರೊಂದು ಸೈಡ್ಗೆ ಹಾಕ್ಸಿಲ್ಲ. ಆದರೆ ಇನ್ನೂ ಸ್ವಲ್ಪ ಬಂಡೆಗಳನ್ನ ಕೀಳಬೇಕಾಗುತ್ತೆ, ಕಲ್ಲುಗಳನ್ನ. ಇಲ್ಲಿ ಲ್ಯಾಂಡ್ ಮಾತ್ರ ನಿಮಗೆ ಸೂಪರಾಗಿದೆ. ಒಳ್ಳೆ ಲೊಕೇಶನ್ನು, ಒಳ್ಳೆ ಜಾಗ. ನಿಜವಲ್ವೇ ಪ್ರಕೃತಿ ಲೈಕ್ ಮಾಡೋರು ಜಾಗನ ಯಾರು ಬೇಡ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ನಿಜವಲ್ವೇ ಜಾಗ ಆಗಲಿ, ವಾತಾವರಣ ಆಗಲಿ ತುಂಬ ಚೆನ್ನಾಗಿದೆ. ಡ್ಯಾಮ್ಗೆ ನಿಯರ್ ಆಗಿದೆ. ತಾರ್ ರೋಡಿಂದ ನಿಮಗೆ ಹೆಚ್ಚು ಕಡಿಮೆ 1-2 ಕಿಲೋಮೀಟ್ರ್ ಆಗುತ್ತೆ. ಡ್ಯಾಮ್ಗೆ ನಿಯರ್ ಆಗಿದೆ. ನೀರಿನ ವಾತಾವರಣ ಕೂಡ ಚೆನ್ನಾಗಿದೆ. ಸದ್ಯಕ್ಕೆ ಅವ್ರಿಗೆ ಒಂದು ಬೋರ್ ಹಾಕ್ಸಿದ್ದಾರೆ. ಒಂದು ಬೋರ್ಲಿ ನಿಮಗೆ ಒಳ್ಳೆ ನೀರಿದೆ ಸ್ನೇಹಿತರೆ. ಈ ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಸ್ಕೋಬೇಕು. ಅಲ್ಲಲ್ಲಿ ನಿಮಗೆ ಇವ್ರು ಬಂದು 17 ಲಕ್ಷ ಹೇಳ್ತಾರೆ ಪರ್ ಎಕರ್. 1 ಎಕರೆಗೆ 17 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನೇರ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಸ್ವಲ್ಪ ರೈಟ್ ವೇರಿಯೇಷನ್ ಆಗುತ್ತೆ. ನಾವು ಯಾವುದೇ ರೈತರು ಹೇಳಿದಷ್ಟು ರೈಟ್ ಅಂತೂ ಕೊಡಲ್ಲ. ನೇರ ಮಾತಾಡೋಣ, ಅವ್ರ ಜೊತೆ ಬರ್ಕೊಳ್ಳೋಣ. ನಮಗೆ ತಾರ್ ರೋಡಿಂದ ಲ್ಯಾಂಡ್ಗೆ 1.5-2 ಕಿಲೋಮೀಟ್ರು ಮಡ್ ರೋಡ್ ಆಗುತ್ತೆ. ಗೌರ್ಮೆಂಟ್ ದಾರಿ. ಅವ್ರ ಜಮೀನಿಗೆ ಅವರು ಸಿಂಪಲಾಗಿ ಒಂದು ಗುರ್ತು ಮಾಡ್ಕೊಂಡಿದ್ದಾರೆ, ಫೆನ್ಸಿಂಗ್ ಕಂಡಾಗಿ ಹಾಕ್ಕೊಂಡಿದ್ದಾರೆ. ಈಗ ನಮಗೆ ಫೆನ್ಸಿಂಗ್ ಕಂಡಾಗಿ ಸುತ್ತ ಹಾಕೊಂಡಿದ್ದಾರೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 165 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 165 ಆಗುತ್ತೆ. ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 100 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ನೀರಾವರಿ ಇದೆ, ಒಳ್ಳೆ ಪ್ರಕೃತಿ ದತ್ತವಾಗಿದೆ. ವಾತಾವರಣ ಕೂಡ ನಮಗೆ ಅಷ್ಟೇ ಚೆನ್ನಾಗಿದೆ. ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ. ನಾವಿಲ್ಲಿ ಒಳ್ಳೆ ತೋಟ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಸೂಪರಾಗಿದೆ. ನೀವು ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಇಲ್ಲ ನೇರಳೆ ಗಿಡ ಹಾಕ್ತೀರಾ, ಮಾವು ಹಾಕ್ತೀರಾ, ಏನಿವೆ ನಾವು ಏನೇ ಬೇಕೋ ಈ ಜಾಗದಲ್ಲಿ ಬೆಳಿಬೋದು. ಹೇಳ್ತಾ ಇರ್ತೀನಿ ನಾನು, ನೀರಿನ ವಾತಾವರಣ ಒಂದು ಚೆನ್ನಾಗಿದ್ದರೆ ಭೂಮಿ ಹೆಂಗಿದ್ರು ಮಟ್ಟ ಮಾಡ್ಕೊಂಡು ನಾವು ಆರಾಮಾಗಿ ಬೆಳಿಬೋದು. ನಮಗೆ ಇಲ್ಲಿ ನೀರಿನ ವಾತಾವರಣ ಕೂಡ ಚೆನ್ನಾಗಿದೆ. ಎಲ್ಲ ಲೊಕೇಶನ್ ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ. ನಾವು ಬರುವ ದಾರಿಯಿಂದ ಹಿಡಿದು ಇಲ್ಲಿ ಅಕ್ಕಪಕ್ಕ ಎಲ್ಲ ಇಲ್ಲಿ ಒಳ್ಳೆ ತೋಟಗಳು ಮಾಡ್ಕೊಂಡಿದ್ದಾರೆ. ಒಳ್ಳೆ ವ್ಯವಸಾಯ ಕೂಡ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಿಮ್ಗೆ ಇನ್ನೊಂದು ಏನಂತಾರೆ, ಈ ಕಲ್ಲುಗಳನ್ನ, ಈ ಬಂಡೆಗಳನ್ನ ಉಪಯೋಗಿಸ್ಕೊಂಡು ನಾವು ಇದರಲ್ಲೇ ನಮಗೆ ಬೇಕಾಗಿರುವ ರೀತಿ ಒಂದು ಕಲ್ಲಿ ಮನೆನ ಕಟ್ಟಿಸ್ಬೋದು. ಅದೊಂಥರ ಡಿಸೈನ್ನಾಗಿ ಕಲ್ಲುಗಳನ್ನ ಹೊಡಿಸಿ ಒಂದು ಮನೆ ಕಟ್ಬೋದು. ಇನ್ನೊಂದು ಏನು ಅಂತಂದರೆ, ನಮ್ಮ ಬಾರ್ಡ್ರ್ ಏನಿದೆ ಆ ಬಾರ್ಡ್ರ್ಗಳಿಗೆ ಇವುಗಳನ್ನ ಆರಾಮಾಗಿ ಹಾಕೋಬೋದು. ಈ ಬಂಡೆಗಳನ್ನೇ ಆರಾಮಾಗಿ ಹಾಕೋಬೋದು. ಅದು ಆ್ಯಕ್ಚುಲಿ ಫೆನ್ಸಿಂಗ್ಗೆ ಒಂದು ಗ್ರಿಪ್ ಇದ್ದಂಗೆ ಇರುತ್ತೆ. ನಮಗೂ ಒಳ್ಳೆ ಅನುಕೂಲ ಆಗುತ್ತೆ. ಇಲ್ಲಿ ನಮಗೆ ಕಲ್ಲುಗಳು ಕೂಡ ಯಾವುದೇ ರೀತಿಗೂ ವೇಸ್ಟ್ ಅಂತೂ ಆಗಲ್ಲ ಸ್ನೇಹಿತರೆ. ಬಂಡೆ ನೋಡಿಸಿ ನಾವು ಒಂದು ಕಡೆ ನೋಡಿದ್ವಿ, ಕಲ್ಲುಗಳನ್ನೇ ಮನೆ ಕಟ್ಟಿದ್ದಾರೆ. ಇರುವಂಥ ಕಲ್ಲುಗಳನ್ನ ಹೊಡಿಸಿ ಒಂದು ಸೈಡು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸ್ನೇಹಿತರೆ. ಆ ಥರ ಮನೆ ಕಟ್ಕೊಂಡು ಆರಾಮಾಗಿ ನಾವಿಲ್ಲಿ ನಾವು ವಾಸ ಮಾಡಲಿಕ್ಕೆ ತುಂಬ ಯೋಗ್ಯವಾಗಿರುವಂತಹ ಜಾಗ ಕೂಡ ಇದು ಇದೆ. ಇಲ್ಲಿ ಈ ಸಣ್ಣ ಪುಟ್ಟ ಗಿಡಗಳನ್ನ ನಾವು JCB ನಮಗೆ ಒಂದಿನ ಕೆಲಸ ಆಗುತ್ತೆ ನೋಡಿ. ಸಣ್ಣ ಪುಟ್ಟ ಗಿಡಗಳೇ ಹೊರತು ಯಾವುದು ಕೂಡ
ದೊಡ್ಡ ಗಿಡಗಳಿಲ್ಲ ಸ್ನೇಹಿತರೆ. ಸುತ್ತ ಬೆಟ್ಟಕ್ಕೂ ಇದಕ್ಕೂ ತುಂಬ ದೂರ ಇದೆ. ಬಟ್ ನಮ್ಮ ಮೊಬೈಲ್ ಸೆರೆ ಹಿಡ್ದಾಗಂತೂ ಪಕ್ಕದಲ್ಲೇ ಇರುವ ಹಾಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ನೀವು ಬೆಳೆಯೋಕ್ಕೂ ಜಾಗ ಚೆನ್ನಾಗಿದೆ, ತೋಟ ಮಾಡ್ತೀವಿ ಅಂದರೂ ಚೆನ್ನಾಗಿದೆ. ಆಮೇಲೆ ಮಣ್ಣಂತೂ ರೆಡ್ ಸಾಯಿಲ್ ಇರೋದ್ರಿಂದ ನಮಗಿಲ್ಲಿ ಸೂಪರಾಗಿದೆ. ಇಲ್ಲಿ ಕಲ್ಲುಗಳು ಮೇಲ್ಪದ್ರದಲ್ಲಿ ಮಾತ್ರ ಇರೋಂಥವು ಇವು. ಯಾಕೆಂದರೆ ಇಲ್ಲೆಲ್ಲ ಸುತ್ತಮುತ್ತ ನೋಡ್ಬೋದು ಬಂದಾಗ. ಎಲ್ಲರೂ ಕೂಡ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಎಲ್ಲರೂ ಅವ್ರಿಗೆ ಬೇಕಾಗಿರುವಂಥ ತೋಟ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಜನ ವ್ಯವಸಾಯ ಮಾಡ್ತಾಯಿದ್ದಾರೆ. ನಮಗೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ನಾವು ಮಾಡ್ಕೋಬೋದು, ಆಯ್ಕೆ ನಮ್ಮದೇ. ಆದರೆ ಪೊಲ್ಯೂಷನ್ ಇಲ್ಲ. ಯಾವಾಗಲೂ ಅಷ್ಟೇ ಮೊದಲು ಇಂಪಾರ್ಟೆನ್ಸ್ ನಾವು ಕೊಡಬೇಕಾಗಿರೋದು ವಾಯು ಮಾಲಿನ್ಯದಿಂದ ನಾವು ದೂರ ಇದ್ದೀವ, ನಮ್ಮ ಆರೋಗ್ಯಕ್ಕೆ ಹಿತಕರವಾಗಿದೆ ಜಾಗ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಇವರು ಪರ್ಚೇಸ್ ಮಾಡಿರೋರೆ ಹೇಳಿದ್ರೆ ಈ ಕಲ್ಲುಗಳನ್ನ ಉಪಯೋಗಿಸಿ ಮನೆಯನ್ನು ಕಟ್ಕೋಬೋದು. ಒಳ್ಳೆ ಜಾಗವಾಗಿದೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ಇಲ್ಲಿ ನಾವು ಏನೇನು ಸುತ್ತ ಕ್ಲೀನ್ ಮಾಡ್ಕೊಂಡು ಗಿಡಗಳನ್ನ ಈ ಕಲ್ಲುಗಳನ್ನ ಉಪಯೋಗಿಸ್ಕೊಂಡು ಮನೆಗಳನ್ನ ಕಟ್ಕೊಂಡು ಒಳ್ಳೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಯಾರ ತಂಟೆ ತಗರಲಿ ಇಲ್ಲದೆ ಗೌರ್ಮೆಂಟ್ ದಾರಿ, ನಾವಿಲ್ಲಿ ರೋಡ್ ಪರ್ಚೇಸು ಇಲ್ಲಿ ರೈತರು ಬಿಟ್ಕೊಂಡಿರುವಂಥ ರಸ್ತೆ ಅಂತೂ ಅಲ್ಲ. ಇದು ಗೌರ್ಮೆಂಟ್ ದಾರಿನೇ ಸ್ನೇಹಿತರೆ. ನಾವು ಇನ್ನೊಂದು ಲ್ಯಾಂಡ್ ಮೇಲೆ ಹೋಗ್ಬೇಕಾದ ಪ್ರಮೇಯ ಇದರಲ್ಲಿ ಇಲ್ಲ. ಏನಿಷ್ಟು ದೂರ ಇದೆ, ಇದು ಬೇರೆಯವ್ರ ಲ್ಯಾಂಡ, ಅದೇನಿಲ್ಲ, ಗೌರ್ಮೆಂಟ್ ರಸ್ತೆನೇ. ನಮಗೆ ಡ್ಯಾಮ್ ಹೇಳಿದಾನೆ, ಡ್ಯಾಮ್ ಅಂತ ನಿಯರ್ ಆಗಿದೆ. ಡ್ಯಾಮ್ ನಿಯರ್ ಇರೋದ್ರಿಂದ ನಮಗಿಲ್ಲಿ ನೀರಿನ ವಾತಾವರಣ ಚೆನ್ನಾಗಿದೆ. ಆಮೇಲೆ ಸುತ್ತ ಕೂಡ ಅಷ್ಟೇ ಇದು ಸೂಪರಾಗಿದೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಭೂಮಿಗಳನ್ನ ಹುಡುಕ್ತಾ ಇರ್ತಾರೆ, ಹೊರಗಡೆ ಸಿಕ್ಕಿರಲ್ಲ. ನೀವು ಇದನ್ನು ಶೇರ್ ಮಾಡೋದ್ರಿಂದ ನಮ್ಮಂಥವ್ರು ಕೂಡ ನಿಮ್ಮಂಥವ್ರ ಸಹಾಯದಿಂದ ಸ್ವಲ್ಪ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಜಾಗ ಮಾತ್ರ ತುಂಬ ಸೂಪರಾಗಿದೆ ನಿಜವಲ್ವೇ. ಹುಡ್ಕೋರಿಗೆ ಒಳ್ಳೆ ನೀರಿನ ವಾತಾವರಣ ಎಲ್ಲ ಚೆನ್ನಾಗಿದೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.